ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು ಅಭಿಮಾನಿಗಳಿಗೆ ಒಂದು ಹಬ್ಬದ ಸಂಭ್ರಮ ತಂದಿದೆ. ಇನ್ನು ಕಳೆದ ವರ್ಷ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದು ಬಂದಂಥ ಶಿವಣ್ಣ ಇದೀಗ ಮತ್ತೊಮ್ಮೆ ತಮ್ಮ ಸಾಮಾಜಿಕ ಕಾಳಜಿಯಿಂದ ಸುದ್ದಿಯಾಗಿದ್ದಾರೆ. ಯಾಕಂದರೆ ಕಳೆದ ಬಾರಿ ಅವರು ಕ್ಯಾನ್ಸರ್ ಇದ್ದ ಕಾರಣ ಶಸ್ತ್ರಚಿಕಿತ್ಸೆಗೋಸ್ಕರ ಅವರು ಫಾರಿನ್ಗೆ ಹೋಗಿದ್ದರು. ಹಾಗಾಗಿ ಯಾವುದೇ ರೀತಿಯಾದಂತಹ ಸೆಲೆಬ್ರೇಷನ್ ಇರಲಿಲ್ಲ. ಇನ್ನು ಒಂದು ಕಡೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂಥ ಚರ್ಚೆ ಈಗ ಒಂದು ಕಡೆ ಜೋರಾಗಿದ್ದರೆ, ಮತ್ತೊಂದು ಕಡೆ ಅಭಿಮಾನಿಗಳಿಗೆ ಆರೋಗ್ಯ ಭದ್ರತೆ ನೀಡುವ ವಿಶೇಷ ಕಾರ್ಡನ್ನು ಕೂಡ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಶಿವರಾಜ್ ಕುಮಾರ್ ಜರ್ನಿ ಬಗ್ಗೆ ಸಾಕಷ್ಟು ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ, ಅನೇಕ ಸಮಾಜಮುಖಿ ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೆ ಅದೊಂಥರ ಖುಷಿ. ಆದರೆ ಇನ್ನೊಂದು ಕಡೆ ಅವರ ಒಂದು ಸಿನಿಮಾದ ಬಗ್ಗೆ ವಿಡಿಯೋ ಒಂದು ಸರ್ವೈವರ್ ಎಂಬ ಶೀರ್ಷಿಕೆಯಡಿ ಇರುವಂತಹ ಸ್ಪೆಷಲ್ ಜರ್ನಿ ವಿಡಿಯೋ ಈಗ ರಿಲೀಸ್ ಮಾಡಲಾಗಿದೆ. ಶಿವಣ್ಣ ಬಗ್ಗೆ ಸೆಲೆಬ್ರಿಟಿಗಳು ಹಾಗೂ ಕುಟುಂಬಸ್ಥರು ಮಾತನಾಡಿರುವ ವಿಡಿಯೋ ಕೂಡ ಇದೆ. ಜೊತೆಗೆ ಅರ್ಥಪೂರ್ಣವಾಗಿ ಶಿವರಾಜ್ ಕುಮಾರ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದು ತಮ್ಮ ಹೆಸರಲ್ಲಿ ಅಭಿಮಾನಿಗಳಿಗೆ ಕಾರ್ಡ್ ಕೂಡ ವಿತರಣೆಯನ್ನು ಮಾಡಲಿದ್ದಾರೆ. ಇನ್ನು ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಶಿವರಾಜ್ ಕುಮಾರ್ ದೊಡ್ಡ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಉಪಯೋಗ ಆಗುವ ರೀತಿ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಶಿವಣ್ಣ ಹೆಸರಲ್ಲಿ ವಿಶೇಷ ಕಾರ್ಡ್ ನೀಡುವ ಯೋಜನೆಯನ್ನು ಘೋಷಣೆ ಮಾಡಲಿದ್ದಾರೆ. ಇನ್ನು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೆ ಸಹಾಯವಾಗುವಂತೆ ಶಿವಣ್ಣ ಹೆಸರಲ್ಲಿ ಕಾರ್ಡ್ ವಿತರಣೆ ಮಾಡುವ ಒಂದು ಕುಟುಂಬಸ್ಥರು ಈಗ ವಿತರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಡ್ ಮೂಲಕ, ಅಂದರೆ ಈ ಆರೋಗ್ಯ ಕಾರ್ಡ್ ಮೂಲಕ ಅಭಿಮಾನಿಗಳು ಹಾಗೂ ಅವರ ಕುಟುಂಬಸ್ಥರಿಗೆ ಸಹಕಾರಿಯಾಗುತ್ತೆ. ಜೊತೆಗೆ ಜನರಿಗೆ ಆ ಸರ್ಪ್ರೈಸ್ ಉಡುಗೊರೆ ಕೊಡಲಿಕ್ಕೆ ಈ ಬಾರಿ ನಿಮ್ಮ ಜೊತೆ ಇರ್ತೀನಿ, ಇದು ಕೇವಲ ನಮ್ಮ ಅಭಿಮಾನಿಗಳಿಗೆ ಸೀಮಿತ ಅಲ್ಲ, ಬಡ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತೇ ಈ ವಿಶೇಷ ಕಾರ್ಡ್ ಲೋಕಾರ್ಪಣೆ ಆಗುತ್ತೆ. ಈ ಬಗ್ಗೆ ಶಿವರಾಜ್ ಕುಮಾರ್ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ಸಂದರ್ಭದಲ್ಲಿ ಮಾತಾಡಿರುವಂತಹ ಶಿವರಾಜ್ ಕುಮಾರ್ ಅವರು, ನನಗೆ ವಿಜಯ್ ಅವರಂತೆ ರಾಜಕೀಯಕ್ಕೆ ಬರುವ ಐಡಿಯಾ ಇಲ್ಲ, ಆದರೆ ನನ್ನ ಕೈಲಾದಷ್ಟು ಜನಸೇವೆಯನ್ನು ಮಾಡ್ತೀನಿ, ಅಂದರೆ ಸಮಾಜ ಸೇವೆ ಮಾಡ್ತೀನಿ ಅಂತ ಶಿವಣ್ಣ ಹೇಳಿದರು.